ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ತುಂಬ ಜನ ಕೇಳ್ತಾ ಇದ್ರಿ, ತುಂಬ ದಿನದಿಂದನೂ ಕೂಡ ಕೇಳ್ತಾ ಇದ್ರಿ ಅಂತಲೇ ಹೇಳ್ಬೋದು. ಒಂದೊಳ್ಳೆ ನೈಟ್ ಕ್ರೀಮ್ ತಿಳಿಸ್ಕೊಡಿ ಮ್ಯಾಮ್, ನಮಗೆ ತುಂಬಾ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇದೆ. ನಮ್ಮ ಸ್ಕಿನ್ ಎಲ್ಲದು ಕೂಡ ಫುಲ್ ಹಾಳಾಗಿಬಿಟ್ಟಿದೆ, ಡಲ್ ಸ್ಕಿನ್ ಆಗಿದೆ, ಸ್ಕಿನ್ ಬ್ರೈಟ್ ಆಗಬೇಕು ಮತ್ತು ಲೈಟನ್ ಆಗಬೇಕು, ನಾವು ವೈಟ್ ಆಗಿ ಕಾಣಬೇಕು. ಸೊ ಆ ರೀತಿಯಲ್ಲಿ ಎಫೆಕ್ಟಿವ್ ರಿಸಲ್ಟ್ ಕೊಡುವಂಥದ್ದು ಮತ್ತು ತುಂಬ ಕಡಿಮೆ ಪ್ರೈಸಲ್ಲಿ ಸಿಗೋ ಹಾಗೆ ನಮಗೆ ಒಂದು ಒಳ್ಳೆ ಕ್ರೀಮ್ ತಿಳಿಸ್ಕೊಡಿ ಮತ್ತು ಈಸಿಯಾಗೂ ಕೂಡ ನಮಗೆ ಅವೈಲೇಬಲ್ ಆಗಬೇಕು. ಅಂದರೆ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗೋ ಒಂದು ಕ್ರೀಮ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ತುಂಬ ಸೇಫ್ ಆಗಿ ಇರೋಂಥ ಒಂದು ಕ್ರೀಮ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಮೆಡಿಕಲ್ ಸ್ಟೋರ್ಸಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಆ್ಯಂಡ್ ಆಲ್ಸೋ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲೂ ಕೂಡ ಸಿಗುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ರಿಸಲ್ಟ್ ಮಾತ್ರ ತುಂಬಾ ಎಫೆಕ್ಟಿವ್ ಆಗಿ ಕೂಡ ಸಿಗುತ್ತೆ. ಆ್ಯಂಡ್ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡೋಂಥ ಒನ್ ಆಫ್ ದಿ ಬೆಸ್ಟ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಯಾವುದು ಆ ಕ್ರೀಮ್, ಹೇಗೆ ಯೂಸ್ ಮಾಡಬೇಕು, ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನೀವೇನಾದ್ರು ಒಂದು ಒಳ್ಳೆ ಸ್ಕಿನ್ ಗ್ಲೋಯಿಂಗ್ ಕ್ರೀಮ್ನ ನೀವು ಸರ್ಚ್ ಮಾಡ್ತಿದ್ರೆ ಲೈಟ್ನಿಂಗ್ ಕ್ರೀಮ್ ಅಂತ ಹೇಳಿದ್ರೆ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಒನ್ ಆಫ್ ದಿ ಬೆಸ್ಟ್ ಕ್ರೀಮ್ ಯಾವುದು ನೈಟ್ ಕ್ರೀಮ್ ಅಂತ ಹೇಳಿದ್ರೆ ಕಾಣಿಸ್ತಿದೆ ಅಲ್ವಾ, ಎಲೈಟ್ ಗ್ಲೋ ಕ್ರೀಮ್ ಅಂತ ಹೇಳಿ. ಸೊ ಇದೇ ಒಂದು ಕ್ರೀಮ್, ಅದು ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಪ್ಯಾಕಲ್ಲೇ ನಿಮಗೆ ಬರ್ದ್ಬಿಟ್ಟಿದೆ ನೋಡಿ. ಸೊ ನಿಮಗೆ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಫಾರ್ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಅಂತ ಹೇಳಿ ಪ್ಯಾಕಲ್ಲೇ ಬರ್ತಿದೆ. ಸೊ ಯಾಕೆ ಈ ಒಂದು ಕ್ರೀಮ್ ಯೂಸ್ ಮಾಡಿದಾಗ ನಮಗೆ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಸಿಗುತ್ತೆ? ಸೊ ಅದಕ್ಕೆ ರೀಸನ್ ಕೂಡ ಇರಬೇಕಲ್ವಾ. ಬಿಕಾಸ್ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಕ್ರೀಮ್ ಅಲ್ಲಿ ಇದೆ ಅಂತೆ. ಸೊ ಹಾಗಾಗಿ ನಿಮಗೆ ತುಂಬಾನೇ ಬೇಗ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ, ತುಂಬಾನೇ ಬ್ರೈಟನ್ ಆಗಿ, ವೈಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಯಾವುದು ಆ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಗ್ಲುಟಾಥಿಯೋನ್ ಇದೆ, ಅಂಡ್ ಸೆಕೆಂಡ್ ಒನ್ ವಿಟಮಿನ್ ಸಿ ಇದೆ, ಅಂಡ್ ಥರ್ಡ್ ಒನ್ ವಿಟಮಿನ್ ಇ ಇದೆ. ಓಕೆನಾ. ಸೊ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಮೇನ್ ಆಗಿ ಒಂದು ಕ್ರೀಮ್ ಅಲ್ಲಿ ಇದೆ. ಸೊ ಗ್ಲುಟಾಥಿಯೋನ್ ಅಂತ ಹೇಳಿದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ಇದೊಂದು ನಿಮ್ಮ ಸ್ಕಿನ್ ವೈಟ್ನಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ಇದು ನೀವು ಸಪ್ಲಿಮೆಂಟ್ ಆಗು ಕೂಡ ನಿಮಗೆ ಸಿಗುತ್ತೆ, ಅಂಡ್ ಆಲ್ಸೋ ಕ್ರೀಮ್ ರೂಪದಲ್ಲೂ ಕೂಡ ನಿಮಗೆ ಗ್ಲುಟಾಥಿಯೋನ್ ಅವೈಲೇಬಲ್ ಇರುತ್ತೆ. ಸೊ ನೀವೀಗ ಕ್ರೀಮ್ ಅಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಅಲ್ಲಿ ತುಂಬಾನೇ ಎನ್ರಿಚ್ಡ್ ಆಗಿದೆ. ಸೊ ಇದು ತುಂಬಾನೇ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಇದೆ ಈ ಒಂದು ಕ್ರೀಮ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಗ್ಲುಟಾಥಿಯೋನ್ ಅಂತ ಹೇಳಿದ್ರೆ ತುಂಬಾನೇ ನಿಮಗೆ ಕಾಸ್ಟ್ಲಿ ಇಲ್ಲೆಲ್ಲ ಸಿಗುತ್ತೆ ಕ್ರೀಮ್ಸ್. ಬಟ್ ಈ ಒಂದು ಕ್ರೀಮ್ ಅಲ್ಲಿ ನಿಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಕ್ರೀಮ್ ಸಿಗುತ್ತೆ. ಇದರಲ್ಲಿ ಗ್ಲುಟಾಥಿಯೋನ್ ತುಂಬಾನೇ ಎನ್ರಿಚ್ಡ್ ಆಗಿದೆ. ಸೊ ಗ್ಲುಟಾಥಿಯೋನ್ ಅಂತ ಹೇಳಿದ್ರೆ ಏನು ಅಲ್ಲ, ನಿಮ್ ಸ್ಕಿನ್ ತುಂಬಾನೇ ಡಲ್ ಆಗಿ ಏನಾದ್ರು ಇತ್ತು, ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಮತ್ತೆ ನಿಮಗೆ ತುಂಬಾನೇ ಮೆಲನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು, ಅಥವಾ ನಿಮಗೆ ಸೀಬಮ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇತ್ತು. ಸೊ ಈ ರೀತಿಲೆಲ್ಲ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದು, ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಆಗಿ, ತುಂಬಾನೇ ಬ್ಲ್ಯಾಕ್ ಆಗಿ ಏನಾದ್ರು ಕಾಣ್ತಿತ್ತು, ಮತ್ತೆ ಆಫ್ ಅಂಡ್ ಅಪ್ ಸ್ಕಿನ್ ಇರುತ್ತೆ ನೋಡಿ. ಸೊ ಅರ್ಧ ಭಾಗ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಕಲರ್ ಇರುತ್ತೆ, ಇನ್ನು ಅರ್ಧ ಭಾಗ ನಿಮ್ಮ ಸ್ಕಿನ್ ಫುಲ್ಲು ಡಲ್ ಆಗಿ ಬ್ಲ್ಯಾಕ್ ಆಗಿ ಕಾಣ್ತಾ ಇರುತ್ತೆ. ಸೊ ಈ ರೀತಿಲೆಲ್ಲ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಗ್ಲುಟಾಥಿಯೋನ್ ಇರೋದ್ರಿಂದ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ, ತುಂಬಾನೇ ಬ್ರೈಟನ್ ಆಗಿ, ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ವೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪಿಗ್ಮೆಂಟೇಷನ್ ತುಂಬಾನೇ ಬೇಗನೆ ಕಡಿಮೆ ಆಗುತ್ತೆ. ಜಸ್ಟ್ ನಿಮ್ಮ ಸ್ಕಿನ್ ಬರೀ ವೈಟ್ ಆಗೋದಲ್ಲ, ನಿಮ್ಮ ಸ್ಕಿನ್ ಹೆಲ್ತ್, ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಏನಿದೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗುತ್ತೆ, ಸ್ಕಿನ್ ಹೆಲ್ತ್ ಅಂತೂ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ, ಗ್ಲೋಯಿಂಗ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮೆಲನಿನ್ ಪ್ರೊಡಕ್ಷನ್ ತುಂಬಾನೇ ಬೇಗನೆ ರೆಡ್ಯೂಸ್ ಆಗುತ್ತೆ. ಸೊ ಗ್ಲುಟಾಥಿಯೋನ್ ಇದು ಬೇಗನೆ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿದೆ. ಸೊ ಇದರಲ್ಲಿ ತುಂಬಾನೇ ಎನ್ರಿಚ್ಡ್ ಆಗಿದೆ ಫ್ರೆಂಡ್ಸ್. ಓಕೆನಾ. ಸೊ ನಾನು ಆಗ್ಲೇ ಹೇಳಿದೆ ಗ್ಲುಟಾಥಿಯೋನ್ ತುಂಬಾನೇ ಕಾಸ್ಟ್ಲಿ ಸಿಗುತ್ತೆ, ಬಟ್ ಈ ಕ್ರೀಮ್ ಅಲ್ಲಿ ತುಂಬಾನೇ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಅಂಡ್ ಸೆಕೆಂಡ್ ಬಂದು ವಿಟಮಿನ್ ಸಿ ಇದೆ. ಸೊ ವಿಟಮಿನ್ ಸಿ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ರಿಂಕಲ್ಸ್ ಇತ್ತು, ಫೈಲೈನ್ಸ್ ಏನಾದ್ರು ಇತ್ತು, ಮತ್ತೆ ಏನಾದ್ರು ಪಿಂಪಲ್ಸ್ ಮಾರ್ಕ್ಸ್ ಇತ್ತು, ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ಆ ರೀತಿ ಎಲ್ಲ ಮಾರ್ಕ್ಸ್ ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದೆಲ್ಲದು ಕೂಡ ಕಲರ್ ಎಲ್ಲಾದ್ರೂ ಅದು ಫೇಡ್ ಎಲ್ಲ ಆಗುತ್ತೆ. ಸೊ ಫೇಡ್ ಆಗಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಬ್ರೈಟನ್ ಕಾಂಪ್ಲೆಕ್ಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ವಿಟಮಿನ್ ಸಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಫಾರ್ ಗ್ಲೋಯಿಂಗ್ ಸ್ಕಿನ್ಗೆ, ಸ್ಕಿನ್ ವೈಟ್ನಿಂಗ್ ಆಗಕ್ಕೆ, ಹೆಲ್ದಿ ಆಗಕ್ಕೆ ವಿಟಮಿನ್ ಸಿ ಯೂಸ್ ಮಾಡ್ತಾರೆ. ಬಟ್ ಜಸ್ಟ್ ಬರೀ ವಿಟಮಿನ್ ಸಿ ಒಂದೇ ಇಲ್ಲ, ಈ ಒಂದು ಕ್ರೀಮ್ ಅಲ್ಲಿ ವಿಟಮಿನ್ ಇ ಕೂಡ ಇದೆ. ಸೊ ಮಿಕ್ಸ್ಡ್ ಆಗಿರೋದ್ರಿಂದ, ಸೊ ಯಾವುದೇ ರೀತಿ ಈಗ ನಿಮ್ಗೆ ಸಪೋಸ್ ನಿಮ್ಮ ಫೇಸ್ ಅಲ್ಲಿ
ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಬಿಕಾಸ್ ವಿಟಮಿನ್ ಇ ಕೂಡ ಇದೆ, ಗ್ಲುಟಾಥಿಯನ್ ಕೂಡ ಇದೆ, ಅಂಡ್ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಕೂಡ ಇದೆ. ಸೊ ಮುಂದೆ ಯಾವ್ದೆಲ್ಲ ಅಂತ ಇದೆ ಅಂತ ತಿಳಿಸ್ಕೊಡ್ತೇನೆ. ಸೊ ಈಗ ನೆಕ್ಸ್ಟ್ ಬಂದು ವಿಟಮಿನ್ ಇ. ಸೊ ವಿಟಮಿನ್ ಇ ಇರೋದ್ರಿಂದ ಸೊ ನಿಮ್ಗೆ ಏನಾದ್ರು ತುಂಬಾ ಸ್ಕಾರ್ಸ್ ಏನಾದ್ರು ಆಗಿತ್ತು, ನಿಮ್ಮ ಫೇಸ್ ಅಲ್ಲಿ ತುಂಬಾ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಸಪೋಸ್ ನೀವೇನಾದ್ರು ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ತುಂಬಾ ಹಾಳಾಗಿರುತ್ತೆ, ತುಂಬಾ ಡ್ಯಾಮೇಜ್ಡ್ ಆಗಿರುತ್ತೆ, ಒಂದ್ ರೀತಿ ಖರಾಬ್ ಆಗಿ ಕಾಣ್ತಾ ಇರುತ್ತೆ ನೋಡಿ. ಸೊ ಆ ರೀತಿ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು, ಸ್ಕಿನ್ ಹೆಲ್ತ್ ಏನಾದ್ರು ತುಂಬಾನೇ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಸೊ ವಿಟಮಿನ್ ಇ ಇರೋದ್ರಿಂದ ಸೊ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಆಲ್ಸೋ ವಿಟಮಿನ್ ಎ ಕೂಡ ಇದೆ, ಸೊ ಅದರಿಂದನೂ ಕೂಡ ಕಡಿಮೆ ಆಗುತ್ತೆ. ಸೊ ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಸ್ಮೂತ್ ಆಗಿ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ದಟ್ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಕ್ರೀಮ್ ಅಲ್ಲಿ ಇದೆ. ಅಂಡ್ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಗಳು ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ನಿಯಾಸಿನಮೈಡ್ ಇದೆ. ಸೊ ನಿಯಾಸಿನಮೈಡ್ ಇತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ಕೋಜಿಕ್ ಆಸಿಡ್ ಇದೆ. ಸೊ ಇದು ಕೂಡ ಅಷ್ಟೇ ಸ್ಕಿನ್ ಬ್ರೈಟ್ನಿಂಗ್ ಏಜೆಂಟ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್ ಇದೆ. ಸೊ ಇದು ಕೂಡ ಅಷ್ಟೇ ಲೈಟ್ ಅಂಡ್ ಮತ್ತೆ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಮಾಡುತ್ತೆ ಸ್ಕಿನ್. ಮತ್ತೆ ಅಲ್ಫಾ ಆರ್ಬಿಟಿನ್ ಇದೆ, ಮತ್ತೆ ಮಶ್ರೂಮ್ ಎಕ್ಸ್ಟ್ರಾಕ್ಟ್ ಇದೆ. ಓಕೆನಾ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಗಳು ಈ ಒಂದು ಕ್ರೀಮ್ ಅಲ್ಲಿ ಇದೆ. ಸೊ ದಟ್ ಹಾಗಾಗಿ ನಿಮಗೆ ತುಂಬಾನೇ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಸ್ಕಿನ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ರಿಸಲ್ಟ್ ಕೂಡ ತುಂಬಾನೇ ಬೇಗನೆ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ನೈಟ್ ಟೈಮ್ ಯೂಸ್ ಮಾಡಬೇಕಾಗುತ್ತೆ. ನೈಟ್ ಒಂದ್ಸಲ ಯೂಸ್ ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ನಿಮಗೆ ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಫೇಸ್ ಎಲ್ಲದೂ ಕೂಡ ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಜಸ್ಟ್ ನೀವು ನಿಮಗೆ ಎಲ್ಲಿ ಪ್ರಾಬ್ಲಮ್ಸ್ ಇದೆ, ಸಪೋಸ್ ನಿಮ್ಗೆ ಈಗ ಮೆಲಾಸ್ಮಾ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಸ್ಕಾರ್ಸ್ ಇತ್ತು ಅಲ್ಲಿ ಮಾತ್ರ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಅದು ಮಾತ್ರ ನಿಮಗೆ ಕಡಿಮೆ ಆಗುತ್ತೆ. ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಓವರ್ ಆಲ್ ನಿಮ್ಮ ಫೇಸ್ ಫುಲ್ ವೈಟ್ ಅಂಡ್ ಬ್ರೈಟನ್ ಆಗುತ್ತೆ ಅಂಡ್ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಆರಾಮಾಗಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡ್ಬೋದು. ಇವನ್ ನಿಮ್ಮ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಆಕ್ಟಿವ್ ಆಗಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ. ಅಂಡ್ ಮಾರ್ನಿಂಗ್ ಮಸ್ಟ್ ಅಂಡ್ ಶುಡ್ ನೀವು ಫೇಸ್ ವಾಶ್ ಆದ್ಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟಬಲ್ ಇರುತ್ತೆ. ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಸ್ಕಿನ್ ಸ್ವಲ್ಪ ಇರಿಟೇಷನ್ ಆಗೋದು, ರೆಡ್ನೆಸ್ ಆಗೋದು, ಅಥವಾ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಇರುತ್ತೋ ಅಂತ ಹೇಳಿದ್ರೆ ಸೊ ಸ್ವಲ್ಪ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಈಗ ಈ ಒಂದು ಕ್ರೀಮ್ ನಾವು ಯೂಸ್ ಮಾಡಿರ್ತೀವಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ, ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ಮಾಡಬೇಕು. ಸೊ ಇದು ನೀವು ನೈಟ್ ಯೂಸ್ ಮಾಡಿರ್ತೀರಾ ಅಲ್ವಾ, ಬಟ್ ಮಾರ್ನಿಂಗ್ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಿಮಗೆ ಸನ್ ಪ್ರೊಟೆಕ್ಷನ್ ಏನು ಕೂಡ ಸಿಗೋದಿಲ್ಲ. ಸನ್ ಪ್ರೊಟೆಕ್ಷನ್ ಇಂದ ಸ್ಕಿನ್ ಹಾಳಾಗಿತ್ತು ಅಂತ ಹೇಳಿದ್ರೆ ರಿಪೇರ್ ಆಗುತ್ತೆ. ಸನ್ ಪ್ರೊಟೆಕ್ಷನ್ ಬೇಕು, ನಿಮಗೆ ಪ್ರೊಟೆಕ್ಷನ್ ಸಿಗಬೇಕು ನಿಮ್ಮ ಸ್ಕಿನ್ಗೆ ಅಂತ ಹೇಳಿದ್ರೆ ಒಂದು ಕೋಟ್ ನೀವು ಹಾಕೋಬೇಕು. ಸರಿನಾ. ಈಗ ನೀವು ಹೇಗೆ ಮನೆಗೆ ಒಂದು ಕೋಟ್ ಹಾಕ್ತಾರಲ್ಲ ಸೊ ಹಾಗೇನೆ ನೀವು ನಿಮ್ಮ ಸ್ಕಿನ್ಗೂ ಕೂಡ ಒಂದು ಕೋಟಿಂಗ್ ಇರಬೇಕು. ಸೊ ಅದು ಸನ್ಸ್ಕ್ರೀನ್ ಆಗಿರಬೇಕು. ಸೊ ಅವಾಗ ನಿಮಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ಗಳು ಬರೋದಿಲ್ಲ, ಪ್ರೊಟೆಕ್ಷನ್ ಸಿಗುತ್ತೆ ಸ್ಕಿನ್ಗೆ. ಓಕೆನಾ. ಸೊ ಹಾಗಾಗಿ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ತಪ್ಪದೆ ನೀವು ಯೂಸ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟಬಲ್ ಇರುತ್ತೆ. ಆ ಒಂದು ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು. ಅಂಡ್ ಈ ಒಂದು ಕ್ರೀಮ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಪ್ರೆಗ್ನೆಂಟ್ ಲೇಡೀಸ್ ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡೋಂಗಿಲ್ಲ. ಅದರ್ವೈಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಅಂಡ್ ಈಗ ಮೇನ್ ಆಗಿ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಸೊ ಎಲ್ಲರಿಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಇದು ತುಂಬಾನೇ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಕೂಡ ಕ್ರೀಮು ತುಂಬಾ ಕಾಸ್ಟ್ಲಿ ಅಂತ ಅನ್ಸ್ಬೋದು. ನಾನು ಫಸ್ಟ್ ಹೇಳಿದೆ ತುಂಬಾನೇ ಕಡಿಮೆ ಪ್ರೈಸ್ ಅಂತ ಹೇಳಿ. ಜಸ್ಟ್ ನಿಮಗೆ 175 ಅಥವಾ 180 ರುಪೀಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ಓಕೆನಾ. ಸೊ ನಿಮ್ಮ ನಿಯರ್ ಬೈ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಮತ್ತೆ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ಕೇಳಿ ನೋಡಿ. ಇಫ್ ಇನ್ ಕೇಸ್ ಅಲ್ಲಿ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲೂ ಕೂಡ ನೀವು ತರಿಸ್ಕೋಬಹುದು. ಸೊ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ನ ಮಾಡ್ಕೋಬಹುದು. ಓಕೆನಾ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗಬೇಕು, ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗಬೇಕು. ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್, ಮೆಲಾಸ್ಮಾ ಮತ್ತೆ ಆಂಟಿ ಏಜಿಂಗ್ ಲೈಕ್ ರಿಂಕಲ್ಸ್, ಫೈಲೆನ್ಸ್ ಆ ರೀತಿಲೆಲ್ಲ ನೀವು ಏಜ್ ಆಗಿರೋ ತರ ಕಾಣ್ತಿದ್ದೀರಾ. ಸೊ ಅದೆಲ್ಲದೂ ಕೂಡ ಕಡಿಮೆ ಆಗಬೇಕು. ಸ್ಕಿನ್ ಟ್ಯಾನ್ ಕಡಿಮೆ ಆಗಬೇಕು, ಬ್ಲೆಮಿಷಸ್ ಕಡಿಮೆ ಆಗಬೇಕು, ಅನ್ಇವನ್ ಸ್ಕಿನ್ ಟೋನ್ ಎಲ್ಲದೂ ಕೂಡ ಕಡಿಮೆ ಆಗಬೇಕು. ಸೊ ಇದೆಲ್ಲ ಕಡಿಮೆ ಆಗಿ ನಿಮಗೆ ಮಾಯಶ್ಚರೈಸೇಷನ್ ಕೂಡ ಸಿಗಬೇಕು. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾನೇ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಈ ಒಂದು ಕ್ರೀಮ್ ನೀವು ಟ್ರೈ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾ ಸೇಫೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಯೂಶಲಿ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ ಫ್ರೆಂಡ್ಸ್. ಸರಿನಾ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.